ಬಂದಿದ್ದೀರಿ. ಹಾ ಏನ್ ಅನಿಸ್ತಾ ಇದೆ? ಜನಗಳ ರೆಸ್ಪಾನ್ಸ್ ನೋಡಿ, ರೋಡ್ ಶೋ ಎಲ್ಲ ಮಾಡಿದ್ರಿ. ಜೊತೆಲಿ ಒಬ್ರು ಅಭಿಮಾನಿ ಮನೆಗಳಿಗೂ ಕೂಡ ಹೋದ್ರಿ. ಹೌದು, ಅಲ್ಲೊಂದು ಆನೆ ಬಂದು ತಮಗೆಲ್ಲ ಆಶೀರ್ವಾದ ಮಾಡ್ತು. ಆಶೀರ್ವಾದ ಮಾಡ್ತು. ಏನ್ ಅನಿಸ್ತು ನಿಮ್ಗೆ? ಭಯ ಆಯ್ತು ಆನೆನ ನೋಡಿದ್ರೆ, ಯಾಕೆಂದ್ರೆ ಪ್ರಾಣಿಗಳಿಗೆ ಸ್ವಲ್ಪ ಸೌಂಡ್ ಆಗೋದಿಲ್ಲ ಅಲ್ಲ. ನನಗೆ ಸ್ವಲ್ಪ ಭಯ ಆಯಿತು. ನಾನು ದೂರ ನಿಂತ್ಕೊಂಡೆ, ಬಟ್ ನಮಸ್ಕಾರ ಮಾಡಿ ಬಂದೆ. ಆಶೀರ್ವಾದ ಮಾಡ್ತು ನಮ್ಮೆಲ್ಲ ತಂಡಕ್ಕೆ, ಅಂದರೆ ತಂಡದವರಿಗೆಲ್ಲರಿಗೂ ಆಶೀರ್ವಾದ ಮಾಡಿದ್ರು. ತುಮಕೂರಿಗೆ ಬಂದಿದ್ದೇವೆ ಇವತ್ತು ರಾಮಾಚಾರಿ ಸೀರಿಯಲ್ ಸಂತೆಗೆ. ತುಂಬ ಖುಷಿ ಆಗ್ತಾ ಇದೆ. ಮೊದಲನೇ ಸಲ ಬರ್ತಾ ಇರೋದು. ಇದು ನಮ್ಮ 2ನೇ ಸೀರಿಯಲ್ ಸಂತೆ. ಫಸ್ಟ್ ಸಂತೆ ತುಂಬ ಸಕ್ಸಸ್ಫುಲ್ ಆಗಿ ಪೂರ್ತಿ ಆಯಿತು. ಇದು 2ನೇ ಸಂತೆ. ತುಮಕೂರಿಗೆ ಬಂದ ತಕ್ಷಣ ನಾವು ಒಬ್ಬರು ಅಭಿಮಾನಿ ಮನೆಗೆ ಹೋದ್ವಿ. ತುಂಬ ಪ್ರೀತಿಯಿಂದ ಸ್ವಾಗತ ಮಾಡಿದರು. ಕೇಕ್ ಕಟ್ ಮಾಡಿದ್ವಿ, ಬ್ರೇಕ್ಫಾಸ್ಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ತುಮಕೂರು ಜನ ನಮ್ಮನ್ನು ಇಷ್ಟು ಪ್ರೀತಿಸ್ತಾ ಇದ್ದಾರೆ ಅಂತ. ನಮ್ಮ ಸೀರಿಯಲ್ ನೋಡ್ತಾ ಇದ್ದೀರಾ, ಪ್ರೋತ್ಸಾಹ ಮಾಡಿ. ಇನ್ನೂ ಹೆಚ್ಚು ಎಪಿಸೋಡ್. ಈಗ 750, ಮೊನ್ನೆ ತಾನೇ ನಾವು 750 ಎಪಿಸೋಡ್ಸ್ ಸೆಲೆಬ್ರೇಟ್ ಮಾಡಿದ್ವಿ. 1500 ಎಪಿಸೋಡ್ ಸೆಲೆಬ್ರೇಟ್ ಮಾಡೋ ಹಾಗೆ ಆಶೀರ್ವಾದ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಜನ ಹೇಗೆ ಗುರ್ತಿಡಿದ್ರು ತಮ್ಮನ್ನ? ಕ್ಯಾರೆಕ್ಟರ್ ಗುರ್ತಿಡಿದ್ರ ಅಥವಾ ಹೇಗೆ? ಸುಮ್ಮನೆ ಒಬ್ರು ಸೀರಿಯಲ್ ಆಕ್ಟರ್ ಯಾರಾದ್ರೂ ಮೇಕಪ್ ಹಾಕೊಂಡ್ಬಂದವರು ಅನ್ನೋ ಥರನ? ಇಲ್ಲ, ಮಾನ್ಯತಾ ಅಂತಾನೆ ಕರೆಯೋದು. ನನ್ನನ್ನು ಗುರ್ತಿಡಿಯೋದು ಚಾರು ತಾಯಿ ಮಾನ್ಯತಾ ಅಂತಾನೆ. ಆ್ಯಕ್ಚುಲಿ ನಾನು ಫಸ್ಟಿಂದ ಮೂವಿ ಸೀರಿಯಲ್ಸ್ ಎಲ್ಲ ಮಾಡಿದ್ದೇನೆ. ಆದರೆ ನನ್ನನ್ನು ಜನರು ಗುರುತಿಸ್ಲಿಕ್ಕೆ ಶುರು ಮಾಡಿದ್ದು ನಾನು ವಿಲನ್ ಆಗಿ ಶುರು ಮಾಡಿದ ಮೇಲೆ. ವಿಲನ್ ಆಗೇ ಗುರುತಿಸೋದು. ಬಟ್ ವಿ ಆರ್ ಆರ್ಟಿಸ್ಟ್ ಅಲ್ಲ, ವರ್ಸಟೈಲ್ ಆರ್ಟಿಸ್ಟ್. ಎಲ್ಲ ಥರ ಪಾತ್ರ ಮಾಡ್ತೇವೆ. ಬಟ್ ನನ್ನನ್ನು ಜನರು ಗುರ್ತಿಡಿಯೋದು ವಿಲನ್ ಆಗಿ. ಈ ಮಾನ್ಯತಾ ಪಾತ್ರ ತುಂಬ ಅಂದರೆ ತುಂಬ, ಇಟ್ಸ್ ಅ ಕಮ್ ಬ್ಯಾಕ್ ಫಾರ್ ಮಿ. ತುಂಬ ಹೆಸರು ತಂದುಕೊಟ್ಟಿದೆ. ಚಾರು ತಾಯಿಯಾಗಿ ಎಲ್ಲಿ ಹೋದರೂ ಚಾರು ಅಮ್ಮ ಅಂತ ಹೇಳ್ತಾರೆ. ರಾಮಚಾರಿ ಇಸ್ ಅ ಕಮ್ ಬ್ಯಾಕ್. ಇದು ನನಗೆ ಕಮ್ ಬ್ಯಾಕ್ ಅಂದರೆ ಸ್ವಲ್ಪ ವರ್ಷ ಗ್ಯಾಪ್ ತಗೊಂಡಿದ್ದೆ. 10 to 13 years ಗ್ಯಾಪ್ ತಗೊಂಡಿದ್ದೆ. ಇದು ಕಮ್ ಬ್ಯಾಕ್ ಆಗಿ ತುಂಬ ಅಂದರೆ ತುಂಬ ಹೆಸರು ತಂದುಕೊಡ್ತು. ಆಡಿಷನ್ ಮಾಡಿದೆ ಮಿಸ್ಟರ್ ರಾಮ್ಜಿ. ಅಂದರೆ ರಾಮ್ಜಿ ಅವರು ನನ್ನನ್ನು ಸೆಲೆಕ್ಟ್ ಮಾಡಿದ್ದು ಈ ಪಾತ್ರಕ್ಕೆ ನಾನು ಸೂಟ್ ಆಗ್ತೇನೆ ಅಂತ. ಎಲ್ಲರಿಂದ ನನಗೆ ತುಂಬ ಅಪ್ರಿಸಿಯೇಷನ್ ಬಂತು. ನೀವು ಪಾತ್ರ ತುಂಬ ಚೆಂದ ನಿಭಾಯಿಸ್ತಾ ಇದ್ದೀರಾ ಅಂತ. ಹಾಗೆ ನಿಮ್ಮ ಪ್ರೀತಿ ಕೂಡ ನನಗೆ ಈ ಪಾತ್ರಕ್ಕೆ ಎನ್ಕರೇಜ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್.